Hello everyone. 6th SM BCom syllabus Income Tax 2 for the assessment year 2020-21. Chapter 3 Income from Other Sources presented by Dr. Pramila K.S. Meaning of securities. Security is a document acknowledging the debt taken by a specific authority from general public. It may be named as debt, loan, paper, debenture, or security of certificate. ಸೊ ಸೆಕ್ಯೂರಿಟಿ ಅಂತಂದ್ರೆ ಏನು? ಸೆಕ್ಯೂರಿಟಿ ಅಂತಂದ್ರೆ ಇಟ್ ಈಸ್ ಎ ಡಾಕ್ಯುಮೆಂಟ್. ಇವಾಗ ನಾವ್ ಯಾರ ಹತ್ರ ಸಾಲ ತಗೊಂಡ್ರೆ ಅವ್ರು ಏನ್ ಮಾಡ್ತಾರೆ, ಈ ತರ ಒಂದು ಪೇಪರ್ ಅಲ್ಲಿ ಬರ್ಕೊಡ್ತಾರೆ, ಈ ತರ ಇಂಥವ್ರು ಸಾಲ ತಗೊಂಡಿದ್ದಾರೆ, ಇಷ್ಟು ರೂಪಾಯಿ ಇಷ್ಟನೇ ದಿನ ತಗೊಂಡಿದ್ದಾರೆ, ಇಷ್ಟನೇ ದಿನ ವಾಪಸ್ ಕೊಡ್ತಾರೆ ಅಂತ ಹೇಳ್ಬಿಟ್ಟು ನಮ್ಮ ಹತ್ರನೂ ಸೈನ್ ತಗೋತಾರಲ್ವಾ. ಸೊ ಆ ತರ ಒಂದು ಡಾಕ್ಯುಮೆಂಟ್ ಅಕ್ನಾಲೆಡ್ಜಿಂಗ್ ದ ಡೆಟ್ ಟೇಕನ್ ಬೈ ಎ ಸ್ಪೆಸಿಫಿಕ್ ಅಥಾರಿಟಿ. ಈ ಪೇಪರ್ ಡಾಕ್ಯುಮೆಂಟ್ ಏನ್ ಹೇಳುತ್ತೆ ಅಂದ್ರೆ, ನಾನು ಈ ತರ ಸಾಲ ತಗೊಂಡಿದ್ದೀನಿ ಅಂತ ಹೇಳ್ಬಿಟ್ಟು ಸಾಲ ತಗೊಂಡವರು ಅಕ್ನಾಲೆಡ್ಜ್ ಮಾಡ್ತಾ ಇದ್ದಾರೆ. ಅಕ್ನಾಲೆಡ್ಜ್ ಮಾಡಿ ಒಂದು ಒಂದು ಡಾಕ್ಯುಮೆಂಟ್ ಅನ್ನ ಕೊಡ್ತಾ ಇದ್ದಾರೆ. ಯಾರು? ಸ್ಪೆಸಿಫಿಕ್ ಅಥಾರಿಟಿ, ಇಂಥವ್ರೆ ಕೊಡ್ಬೇಕು ಅಂತ ಇರುತ್ತೆ ಆ ಕಂಪನಿನಲ್ಲಿ, ಅವರು ಕೊಡ್ತಾರೆ. ಯಾರಿಗೆ ಅಂದ್ರೆ ಜನರಲ್ ಪಬ್ಲಿಕ್, ಯಾರು ಸಾಲ ಕೊಟ್ಟಿರ್ತಾರೆ ಅವರಿಗೆ ಕೊಡುವಂತದ್ದನ್ನ ವಿ ಕಾಲ್ ಇಟ್ ಆಸ್ ಸೆಕ್ಯೂರಿಟಿ. Security is a document acknowledging the debt taken by a specific authority from general public. It may be named as, ಇದಕ್ಕೆ ಸೆಕ್ಯೂರಿಟಿಗೆ ಬೇರೆ ಬೇರೆ ಹೆಸರುಗಳಿರುತ್ತೆ. ಡೆಟ್ ಅಂತಾರೆ, ಲೋನ್ ಅಂತಾರೆ, ಪೇಪರ್ ಅಂತಾರೆ, ಡಿಬೆಂಚರ್ ಅಂತಾರೆ, ಅಥವಾ ಸೆಕ್ಯೂರಿಟಿ ಆಫ್ ಸರ್ಟಿಫಿಕೇಟ್ ಅಂತ ಹೇಳ್ತಾರೆ. ಓಕೆ, ಸೊ 2 ಮಾರ್ಕ್ ಕ್ವಶನ್ ಬರುತ್ತೆ, ವಾಟ್ ಯು ಮೀನ್ ಬೈ ಸೆಕ್ಯೂರಿಟೀಸ್ ಅಂತ ಹೇಳಿ. ಸೊ ಇದನ್ನ ನೋಡ್ಕೊಂಡಿರಿ. ಕೈಂಡ್ಸ್ ಆಫ್ ಸೆಕ್ಯೂರಿಟೀಸ್. ಸೆಕ್ಯೂರಿಟೀಸ್ ಅಲ್ಲಿ ಬೇರೆ ಬೇರೆ ತರ ಇದೆ. Broadly classifying, the classification may be of 2 types, that is tax-free securities and less tax securities. Broadly classify ಮಾಡಿದ್ರೆ 2 ತರ ಇರುತ್ತೆ. ಒಂದು ಟ್ಯಾಕ್ಸ್ ಫ್ರೀ ಸೆಕ್ಯೂರಿಟೀಸ್, ಇನ್ನೊಂದು ಲೆಸ್ ಟ್ಯಾಕ್ಸ್ ಸೆಕ್ಯೂರಿಟೀಸ್. ಓಕೆ, ಸೊ ಇದರಲ್ಲಿ ಗವರ್ಮೆಂಟ್ ಇಶ್ಯೂಡ್, ಗವರ್ಮೆಂಟ್ ಕಂಪನಿನೂ ಬರುತ್ತೆ, ಬೇರೆ ಕಂಪನೀಸು ಬರುತ್ತೆ. ಈಗ ಟ್ಯಾಕ್ಸ್ ಫ್ರೀ ಸೆಕ್ಯೂರಿಟೀಸ್ ಇಶ್ಯೂಡ್ ಬೈ ಗವರ್ನಮೆಂಟ್ ಅಂತಂದ್ರೆ, ಗವರ್ನಮೆಂಟ್ ಸೆಕ್ಯೂರಿಟೀಸ್, ಗವರ್ನಮೆಂಟ್ ಟ್ಯಾಕ್ಸ್ ಫ್ರೀ ಸೆಕ್ಯೂರಿಟೀಸ್, ಓನ್ಲಿ ಗವರ್ನಮೆಂಟ್ ಇಸ್ ಎಲಿಜಿಬಲ್ ಟು ಇಶ್ಯೂ ಟ್ಯಾಕ್ಸ್ ಫ್ರೀ ಸೆಕ್ಯೂರಿಟೀಸ್. ಹಾಗಾದ್ರೆ ಬೇರೆ ಕಂಪನಿಯವ್ರು ಎಲಿಜಿಬಲ್ ಇಲ್ವಾ ಅಂದ್ರೆ, ಅವರು ಟ್ಯಾಕ್ಸ್ ಫ್ರೀ ಸೆಕ್ಯೂರಿಟೀಸ್ ನ ಇಶ್ಯೂ ಮಾಡ್ಬೋದು, ಬಟ್ ಅವರು ಟ್ಯಾಕ್ಸ್ ಪೇ ಮಾಡ್ಬೇಕಾಗತ್ತೆ ಇವ್ರ ಪರವಾಗಿ. ಗವರ್ಮೆಂಟ್ಗೆ ಏನ್ ಟ್ಯಾಕ್ಸ್ ಇವರು ಅಸೆಸ್ಸಿಗೆ ಫ್ರೀ ಮಾಡಿದಾರೋ ಆ ಟ್ಯಾಕ್ಸ್ ಅನ್ನ ಕಂಪನಿಯವರು ಬೇರ್ ಮಾಡ್ಬೇಕಾಗತ್ತೆ. ಬಟ್ ಇಲ್ಲಿ ಗವರ್ಮೆಂಟ್ ಆ ತರ ಇರಲ್ಲ. ಓಕೆ, ಗವರ್ಮೆಂಟ್ ಅವರು ಟ್ಯಾಕ್ಸ್ ಫ್ರೀ ಸೆಕ್ಯೂರಿಟಿನ ಇದ್ ಮಾಡ್ಬೋದು, ನಾವು ಅದನ್ನ ವಿ ಡೋಂಟ್ ಕನ್ಸಿಡರ್, ಅಲ್ಲಿ ಟ್ಯಾಕ್ಸ್ ಹಾಕಕ್ ಹೋಗಲ್ಲ. ಅದೇ ಬೇರೆ ಕಮರ್ಷಿಯಲ್, ಬೇರೆ ಕಂಪನೀಸ್ ಲಿಸ್ಟೆಡ್ ಇರ್ಬೋದು, ಅನ್ಲಿಸ್ಟೆಡ್ ಇರ್ಬೋದು. ಇಲ್ಲಿ ಲಿಸ್ಟೆಡ್ ಅಂತಂದ್ರೆ ಯು ನೋ ವೆರಿ ವೆಲ್, ಲಿಸ್ಟೆಡ್ ಅಂತಂದ್ರೆ ದ ಕಂಪನಿ ವಿಚ್ ಆರ್ ಲಿಸ್ಟೆಡ್ ಇನ್ ದಿ ಸ್ಟಾಕ್ ಮಾರ್ಕೆಟ್. ಅನ್ಲಿಸ್ಟೆಡ್ ಸೆಕ್ಯೂರಿಟೀಸ್ ಅಂತಂದ್ರೆ ದ ಕಂಪನೀಸ್ ಹೂ ನೇಮ್ ಇಸ್ ನಾಟ್ ಲಿಸ್ಟೆಡ್ ಇನ್ ದಿ ಸ್ಟಾಕ್ ಮಾರ್ಕೆಟ್. ಸ್ಟಾಕ್ ಮಾರ್ಕೆಟ್ ಅಲ್ಲಿ ಅವರ ತಮ್ಮ ಕಂಪನಿ ಹೆಸರನ್ನ ನೋಂದಣಿ ಮಾಡಿಲ್ಲ ಅಂತಂದ್ರೆ ಅನ್ಲಿಸ್ಟೆಡ್ ಅಂತ ಹೇಳ್ತೀವಿ, ನೋಂದಣಿ ಮಾಡಿದ್ರೆ ಲಿಸ್ಟೆಡ್ ಅಂತ ಹೇಳ್ತೀವಿ. ಸೊ ಲಿಸ್ಟೆಡ್ ಸೆಕ್ಯೂರಿಟೀಸ್, ಇದು ಅನ್ಲಿಸ್ಟೆಡ್ ಯಾವುದೇ ಆದ್ರೂ ಕಂಪಲ್ಸರಿ ಅದನ್ನ ಗ್ರಾಸ್ ಅಪ್ ಮಾಡ್ಕೊಂತೀವಿ. ಓಕೆ, ಯಾಕಂದ್ರೆ ಅವ್ರು ಏನ್ ಮಾಡಿರ್ತಾರೆ, ಟ್ಯಾಕ್ಸ್ ಫ್ರೀ ಸೆಕ್ಯೂರಿಟೀಸ್ ಅಂದ್ರೆ ಕಂಪನಿಯವರು ಅಸೆಸಿ ಪರವಾಗಿ ಟ್ಯಾಕ್ಸ್ ಪೇ ಮಾಡ್ಬಿಟ್ಟಿರ್ತಾರೆ. ಸೊ ಇಲ್ಲೇನಾಯ್ತು, ಎಷ್ಟು ಟ್ಯಾಕ್ಸ್ ಪೇ ಮಾಡಿರ್ತಾರೆ ನೋಡಿ, ಅದು ಡೀಮ್ಡ್ ಇನ್ಕಮ್ ಆಗುತ್ತೆ ಅಸೆಸಿಗೆ. ಸೊ ನಾವು ಅಸೆಸಿ ಇಸ್ ಟ್ಯಾಕ್ಸಬಲ್ ಫಾರ್ ದಟ್ ಡೀಮ್ಡ್ ಇನ್ಕಮ್. ಸೊ ಕಂಪಲ್ಸರಿ ಇಲ್ಲಿ ಗ್ರಾಸ್ ಅಪ್ ಮಾಡ್ತಾರೆ. ನೆಕ್ಸ್ಟ್ ಒನ್, ಲೆಸ್ ಟ್ಯಾಕ್ಸ್ ಸೆಕ್ಯೂರಿಟೀಸ್. ಲೆಸ್ ಟ್ಯಾಕ್ಸ್ ಸೆಕ್ಯೂರಿಟೀಸ್ ಅಗೈನ್ ಗವರ್ಮೆಂಟ್ ಕಂಪನಿನೂ ಇಶ್ಯೂ ಮಾಡುತ್ತೆ, ಅದರ್ ಕಮರ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಇಶ್ಯೂ ಮಾಡ್ತಾರೆ. ಲೆಸ್ ಟ್ಯಾಕ್ಸ್ ಅಂತಂದ್ರೆ ಏನು ಅಂತಂದ್ರೆ, ಟ್ಯಾಕ್ಸ್ ಇಸ್ ಡಿಡಕ್ಟೆಡ್ ಅಟ್ ಸೋರ್ಸ್ ಅಂತ ಅಷ್ಟೇನೆ, ಟ್ಯಾಕ್ಸ್ ಕಳ್ಕೊಂಡು ಕೊಡುವಂತ ಸೆಕ್ಯೂರಿಟೀಸ್. ಓಕೆ, ಇದು ಟ್ಯಾಕ್ಸ್ ಟ್ರೀಟ್ಮೆಂಟ್ ಹೆಂಗೆಲ್ಲ ಮಾಡ್ಬೇಕು ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಹೇಳ್ತೀವಿ, ಮತ್ತೆ ಪ್ರಾಬ್ಲಮ್ ಅಲ್ಲೂ ಮಾಡ್ತಾ ಮಾಡ್ತಾ ಗೊತ್ತಾಗುತ್ತೆ. Securities like less tax or tax-free may be issued by government or statutory bodies or local authorities. Further, less tax securities implies that tax should be deducted at source and the net amount should be paid to the security holder. On the other hand, tax-free security implies that no tax has been deducted at source. The security holder will be paid gross interest. The important fact to be noted at this point is that only government has the right to issue tax-free securities. If company issues tax-free securities,
it will have to pay income tax to the government on the amount of gross interest paid to the security holder. The amount of income tax paid by the company is deemed to be income of the assessee. Therefore, it should be always grossed up. ಸೊ ಗೌರ್ಮೆಂಟ್ ಮಾತ್ರ ಟ್ಯಾಕ್ಸ್ ಫ್ರೀ ಸೆಕ್ಯೂರಿಟೀಸ್ನ ಇಶ್ಯೂ ಮಾಡ್ಬೋದು. ಹಂಗೇನಾದ್ರೂ ಬೇರೆ ಕಂಪನಿಯವ್ರು ಮಾಡಿದ್ರೆ ಇವ್ರ ಪರವಾಗಿ ಟ್ಯಾಕ್ಸ್ ಕಟ್ಟಿರ್ತಾರೆ. ಸೊ ಕಂಪಲ್ಸರಿಯಾಗಿ ಅದನ್ನ ಕ್ರಾಸ್ ಅಪ್ ಮಾಡಿಕೊಂಡು ಅದೇನು ಅವ್ರು ಟ್ಯಾಕ್ಸ್ ಕಟ್ಟಿದ್ದಾರೆ ಅದು ಡೀಮ್ಡ್ ಇನ್ಕಮ್ ಆಗುತ್ತೆ, ಅದ್ರ ಮೇಲೂ ಟ್ಯಾಕ್ಸ್ ಹಾಕ್ತೀವಿ. ಓಕೆ, ಸೊ ಕ್ಯಾಲ್ಕುಲೇಷನ್ ಮಾಡ್ಬೇಕಂದ್ರೆ ಇನ್ನ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಬಟ್ ಇದನ್ನ ಮಾತ್ರ ತಿಳ್ಕೊಂಡಿರಿ, ಟ್ಯಾಕ್ಸ್ ಫ್ರೀ ಸೆಕ್ಯೂರಿಟಿ ಅಂತಂದ್ರೆ ಟ್ಯಾಕ್ಸ್ ಇಸ್ ಪೇಯ್ಡ್ ಆನ್ ಬಿಹಾಫ್ ಆಫ್ ದಿ assessee ಬೈ ದಿ ಕಂಪನಿ. ಇಫ್ ಇಟ್ ಇಸ್ ಗವರ್ನಮೆಂಟ್, ನೋ ನೀಡ್ ಟು ಪೇ ಎನಿ ಟ್ಯಾಕ್ಸ್. Less tax security andre tax is deducted at source, okay, and net amount is paid to the assessee. Now rules for grossing up interest. Gross up ಮಾಡೋದಕ್ಕೆ ಏನೇನು ರೂಲ್ಸ್ ಇದೆ? It is gross interest which will be included in the total income of the assessee. If the interest is paid by the assessee after TDS, such interest should be grossed up because the amount of TDS is considered to be part of income of the assessee. The following points can be considered in this connection. First, gross up ಅಂತಂದ್ರೆ ಏನು ಅಂತ ತಿಳ್ಕೊಳ್ಳಿ. ಇವಾಗ ಫಾರ್ ಎಕ್ಸಾಂಪಲ್ 1 ಲಕ್ಷ ರೂಪಾಯಿ ಇನ್ವೆಸ್ಟ್ ಮಾಡಿದ್ರೆ 10% ಇಂಟ್ರೆಸ್ಟ್ ರೇಟ್ ಬರೋ ತರ ಡಿಬೆಂಚರ್ಸ್ ಮೇಲೆ, ಆಯ್ತಾ? ಸೊ ನಿಮ್ಗೆ ಇಂಟ್ರೆಸ್ಟ್ ಎಷ್ಟು ಬರುತ್ತೆ 1 ಲಕ್ಷದ ಮೇಲೆ ಅಂದ್ರೆ 10,000 ರೂಪಾಯಿ ಬರುತ್ತೆ. ಇಲ್ಲಿ TDS ಒಂದು 10% ಅಂತಾನೆ ತಗೊಳ್ಳೋಣ. 10% ಟ್ಯಾಕ್ಸ್ ರೇಟ್ ಇದೆ ಅನ್ಕೊಳ್ಳಿ. ಸೊ ಅವ್ರು ಏನ್ ಮಾಡ್ತಾರೆ, ಟ್ಯಾಕ್ಸ್ ಅನ್ನ ಅಲ್ಲೇ ಡಿಡಕ್ಟ್ ಮಾಡ್ಬಿಟ್ಟು 10,000 ಬದಲಿಗೆ 9,000 ಕೊಟ್ಟಿರ್ತಾರೆ. ಇದು 9,000 ಅನ್ನೋದು ನೆಟ್ ಅಮೌಂಟ್. ನಾವು ಟ್ಯಾಕ್ಸ್ ಮಾಡ್ಬೇಕಂದ್ರೆ 9,000 ತಗೊಳಲ್ಲ, ಅದನ್ನ ಗ್ರಾಸ್ ಮಾಡ್ಕೋತೀವಿ. ಯಾಕೆ ಅಂತಂದ್ರೆ ಹಂಗ್ ಮಾಡ್ಲಿಲ್ಲ ಅಂತಂದ್ರೆ ಇಲ್ಲಿ 1,000 ಆಕ್ಚುಲಿ ಕಟ್ಟಿದೀವಲ್ವಾ, ಈ 1,000 ಜೊತೆಗೆ ಮತ್ತೆ 9,000 ಮೇಲೆ ಮತ್ತೆ 900 ರೂಪಾಯಿ ಕಟ್ಟದಂಗ ಆಗುತ್ತೆ. ಸೊ ಡಬಲ್ ಟ್ಯಾಕ್ಸೇಷನ್ ತರ ಆಗುತ್ತೆ. ಸೊ ನಾವೇನ್ ಮಾಡ್ತೀವಿ, ಈ 9,000ನ ಗ್ರಾಸ್ ಅಪ್ ಮಾಡ್ಕೋತೀವಿ. ಅಂದ್ರೆ ಟೋಟಲ್ ಅಮೌಂಟ್ ಎಷ್ಟು ಅಂತ ಕಂಡಿಡ್ಕೋತೀವಿ. ಅಂದ್ರೆ ಅದೇನ್ ಟ್ಯಾಕ್ಸ್ ಕಳೆದಿದ್ದಾರೆ ಅದನ್ನ ಆಡ್ ಮಾಡ್ಬಿಡ್ತೀವಿ. ಅವಾಗ ಗ್ರಾಸ್ ಅಮೌಂಟ್ ಬರುತ್ತೆ. 10,000 ಬರುತ್ತೆ, 10,000 ಹಾಕ್ತಿವಿ. 10,000 ಮೇಲೆ ಟ್ಯಾಕ್ಸ್ 1,000 ಹೋಗುತ್ತೆ, 9,000 ನಮಗೆ ಉಳ್ಕೊಳ್ಳುತ್ತೆ. ಡಬಲ್ ಟ್ಯಾಕ್ಸೇಷನ್ ಅಲ್ಲಾಗಲ್ಲ. ಓಕೆ, ಸೊ ಗ್ರಾಸ್ ಅಪ್ ಮಾಡ್ಕೋತೀವಿ. ಗ್ರಾಸ್ ಅಪ್ ಮಾಡೋದಕ್ಕೆ ಕೆಲವೊಂದು ಕಂಡೀಷನ್ಸ್ ಇದೆ ನೋಡಿ, ರೂಲ್ಸ್. ಫಸ್ಟ್ ಒನ್, ಇನ್ ಕೇಸ್ ಆಫ್ ಲೆಸ್ ಟ್ಯಾಕ್ಸ್ ಗವರ್ನಮೆಂಟ್ ಸೆಕ್ಯೂರಿಟೀಸ್, tax is not deducted at source. Therefore, interest from such securities should not be grossed up. Less tax security issued by government ಅಂತ ಇದ್ರೆ ಗವರ್ಮೆಂಟ್ ಅವರು ಖಂಡಿತವಾಗ್ಲೂ ಟ್ಯಾಕ್ಸ್ ಅನ್ನ ಅಲ್ಲಿ ಡಿಡಕ್ಟೆಡ್ ಅಟ್ ಸೋರ್ಸ್ ಮಾಡಿರಲ್ಲ. ಸೊ ಹಂಗಾಗಿ ಅಂತ ಸೆಕ್ಯೂರಿಟೀಸ್ ಮೇಲೆ ಗ್ರಾಸ್ ಅಪ್ ಮಾಡುವಂತ ಅಗತ್ಯ ಇರಲ್ಲ. ನೆಕ್ಸ್ಟ್, ಇನ್ ಕೇಸ್ ಆಫ್ ಲೆಸ್ ಟ್ಯಾಕ್ಸ್ ಕಮರ್ಷಿಯಲ್ ಸೆಕ್ಯೂರಿಟೀಸ್, ಬೇರೆ ಕಮರ್ಷಿಯಲ್ ಸೆಕ್ಯೂರಿಟೀಸ್ ಆದ್ರೆ, if the amount of interest is given in the problem, such interest shall be assumed to be the net interest. Therefore, such interest should be grossed up. On the other hand, if the amount of investment and rate of interest is given in the problem, gross interest can be calculated straight away. ಇವಾಗ ಏನಾಗುತ್ತೆ, ಕೆಲವೊಂದ್ಸತಿ ಪ್ರಾಬ್ಲಮ್ ಅಲ್ಲಿ ಇಂಟ್ರೆಸ್ಟ್ ಪೇಯ್ಡ್ ₹9,000 ಅಂತ ಕೊಟ್ಟರು ಅನ್ಕೊಳ್ಳಿ. ಆ 9,000 ನಾವು ನೆಟ್ ಅಮೌಂಟ್ ಅಂತ ತಗೊಂಡು ಅದನ್ನ ಗ್ರಾಸ್ ಅಪ್ ಮಾಡ್ಕೋತೀವಿ. ರೇಟ್ ಆಫ್ ಇಂಟ್ರೆಸ್ಟ್ ಕೊಟ್ಟಿರ್ತಾರೆ, ಸೊ ಅದನ್ನ ಇಟ್ಕೊಂಡು ಗ್ರಾಸ್ ಅಪ್ ಮಾಡ್ಕೋತೀವಿ. ಅದಕ್ಕೆ ಬದಲಾಗಿ ₹1,00,000 ಇಸ್ ಇನ್ವೆಸ್ಟೆಡ್ 10% ಇಸ್ ಇಂಟ್ರೆಸ್ಟ್ ರೇಟ್ ಅಂತ ಕೊಟ್ರೆ ಇಲ್ಲಿ ನಾವು ಗ್ರಾಸ್ ಅಪ್ ಮಾಡುವಂತ ಅಗತ್ಯ ಇರಲ್ಲ. ಸ್ಟ್ರೈಟ್ ಅವೇ ₹1,00,000 ಮೇಲೆ ಇಂಟ್ರೆಸ್ಟ್ ರೇಟ್ 10% ಅಂದ್ರೆ ಎಷ್ಟು ಬರುತ್ತೆ ಅದನ್ನ ಲೆಕ್ಕ ಹಾಕೊಂಡು ಬರೀಬಹುದು. ಓಕೆ, ಇನ್ನ ಪ್ರಾಬ್ಲಮ್ ಮಾಡ್ಬೇಕಂದ್ರೆ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ ಬಿಡಿ. ನೆಕ್ಸ್ಟ್ ಒನ್, ಇನ್ ಕೇಸ್ ಆಫ್ ಟ್ಯಾಕ್ಸ್ ಫ್ರೀ ಕಮರ್ಷಿಯಲ್ ಸೆಕ್ಯೂರಿಟೀಸ್, ದ ಇಂಟ್ರೆಸ್ಟ್ ಶುಡ್ ಬಿ ಆಲ್ವೇಸ್ ಗ್ರಾಸ್ಡ್ ಅಪ್ irrespective of the fact whether the amount of interest or amount of investment and rate of interest is given in the problem. Less tax commercial securities ಅಂದ್ರೆ ಅಲ್ಲ ಸಾರಿ, ಟ್ಯಾಕ್ಸ್ ಫ್ರೀ ಕಮರ್ಷಿಯಲ್ ಸೆಕ್ಯೂರಿಟೀಸ್, ಟ್ಯಾಕ್ಸ್ ಇಲ್ಲದೆ ಅಂದ್ರೆ ಇವರು ಕಂಪನಿಯವರು ನಮ್ಮ ಪರವಾಗಿ ಕಟ್ಟುವಂಥದ್ದು, ಅಸೆಸಿ ಪರವಾಗಿ ಕಂಪನಿ ಕಟ್ಟಿರ್ತಾರೆ. ಸೊ ಹಂಗಾಗಿ ಅದು ಡೀಮ್ಡ್ ಇನ್ಕಮ್ ಆಗುತ್ತೆ. ಸೊ ಅವ್ರು ಇಂಟ್ರೆಸ್ಟ್ ಅಮೌಂಟ್ ಆದ್ರೂ ಕೊಡ್ಲಿ, ಸ್ಟ್ರೈಟ್ ಅವೇ ಏನಾದ್ರೂ ಕೊಡ್ಲಿ, ಕಂಪಲ್ಸರಿಯಾಗಿ ಗ್ರಾಸ್ ಅಪ್ ಮಾಡಿಕೊಂಡು ಡೀಮ್ಡ್ ಇನ್ಕಮ್ ಎಷ್ಟಿದೆ ಅಂತ ನೋಡ್ಬಿಟ್ಟು ಟ್ಯಾಕ್ಸ್ ಮಾಡಬೇಕು. ಓಕೆ, ಫಾರ್ಮುಲಾ ಫಾರ್ ಗ್ರಾಸಿಂಗ್ ಅಪ್ ಇದೆ ನೋಡಿ. ಗ್ರಾಸ್ ಇಂಟ್ರೆಸ್ಟ್ ಎಷ್ಟು ಹಾಕೊಂಡಿದೀವಿ ಅಂತ, ನೆಟ್ ಇಂಟ್ರೆಸ್ಟ್ ಎಷ್ಟು ರಿಸೀವ್ ಮಾಡಿದೀವಿ ಮಲ್ಟಿಪ್ಲೈಡ್ ಬೈ 100 ಡಿವೈಡೆಡ್ ಬೈ 100 ಮೈನಸ್ ಟ್ಯಾಕ್ಸ್ ರೇಟ್. ನೆಕ್ಸ್ಟ್, interest on the following securities are fully exempt from tax.
ಇವಾಗ ಹೇಳುವಂಥ ಸೆಕ್ಯೂರಿಟೀಸ್ ಮೇಲೆ ಯಾವ ಇಂಟ್ರೆಸ್ಟ್ ಏನಾದರೂ ಪೇ ಮಾಡಿದರೆ ಓಕೆ ಟ್ಯಾಕ್ಸ್ ಹಾಕಲ್ಲ ಅದಕ್ಕೆ. ಆ ಥರ ಸೆಕ್ಯೂರಿಟೀಸ್ ಯಾವುದು? ನ್ಯಾಷನಲ್ ಡಿಫೆನ್ಸ್ ಗೋಲ್ಡ್ ಬಾಂಡ್ಸ್ 1980ನಲ್ಲಿ ಇಶ್ಯೂ ಮಾಡಿ. ನ್ಯಾಷನಲ್ ಡಿಫೆನ್ಸ್ ಗೋಲ್ಡ್ ಬಾಂಡ್ 1980ನಲ್ಲಿ ಬಂದಂಥದ್ದು ಆಯ್ತಾ. ಅದು ಅದ್ರ ಮೇಲೆ ಟ್ಯಾಕ್ಸ್ ಹಾಕಲ್ಲ ಆ ಇಂಟ್ರೆಸ್ಟ್ ಬಂದರೆ. ನೆಕ್ಸ್ಟ್ ನ್ಯಾಷನಲ್ ಪ್ಲಾನ್ ಸರ್ಟಿಫಿಕೇಟ್ 10 years. Next, National Plan Savings Certificates. Next, 12 years National Saving Annuity Certificates. Next, Treasury Savings Deposit Certificates. Next, Fixed Deposit Scheme governed by the Government Saving Certificate Fixed Deposit Rule 1968. ಸೊ ಇದು ಯಾವುದು ಇನ್ನೂ ಇದೆ ಲಿಸ್ಟ್ ದೊಡ್ಡದಾಗಿ, ಇದು ಯಾವುದ್ರ ಮೇಲೂ ಟ್ಯಾಕ್ಸ್ ಇಲ್ಲ. ನೆಕ್ಸ್ಟ್ ನೋಡಿ 7th one, ಪೋಸ್ಟ್ ಆಫೀಸ್ ಕ್ಯಾಶ್ ಸರ್ಟಿಫಿಕೇಟ್ 5 years. ಪೋಸ್ಟ್ ಆಫೀಸಲ್ಲಿ ಕ್ಯಾಶ್ ಸರ್ಟಿಫಿಕೇಟ್ ಅಂತ 5 years ಪ್ಲಾನಲ್ಲಿ ಹಾಕಿದ್ರೆ. ನೆಕ್ಸ್ಟ್ ಪೋಸ್ಟ್ ಆಫೀಸ್ ನ್ಯಾಷನಲ್ ಸೇವಿಂಗ್ ಸರ್ಟಿಫಿಕೇಟ್ಸ್. ನೆಕ್ಸ್ಟ್ ಪೋಸ್ಟ್ ಆಫೀಸ್ ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್. ಈ ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ ಅಲ್ಲಿ ಮತ್ತೆ ರೂಲ್ ಇದೆ. To the extent of 3,500 in case of individual account and ₹7,000 in case of joint account. ಆ ಪೋಸ್ಟ್ ಆಫೀಸಲ್ಲಿ ಏನಾದರೂ ಒಬ್ಬರ ಹೆಸರಲ್ಲೇ ಅಕೌಂಟ್ ಓಪನ್ ಮಾಡಿ ಅವ್ರಿಗೇನಾದರೂ ಇಂಟ್ರೆಸ್ಟ್ ಬರ್ತಿದ್ರೆ ಅಪ್ ಟು 3,500 ನಾಟ್ ಟ್ಯಾಕ್ಸಬಲ್. ಅದಕ್ಕಿಂತ ಜಾಸ್ತಿ ಇದ್ರೆ ಟ್ಯಾಕ್ಸ್ ಮಾಡ್ತೇವೆ. ಜಾಯಿಂಟ್ ಅಕೌಂಟ್ ಇದ್ರೆ ಅಪ್ ಟು 7,000 ಇಂಟ್ರೆಸ್ಟ್ ನಾಟ್ ಟ್ಯಾಕ್ಸಬಲ್. ಅದಕ್ಕಿಂತ ಜಾಸ್ತಿ ಇದ್ರೆ ಟ್ಯಾಕ್ಸ್ ಮಾಡ್ತೇವೆ. ಓಕೆ, ನೆಕ್ಸ್ಟ್ ಒನ್, ಪೋಸ್ಟ್ ಆಫೀಸ್ ಕ್ಯುಮುಲೇಟಿವ್ ಟೈಮ್ ಡೆಪಾಸಿಟ್ ಅಕೌಂಟ್. ಇದರಲ್ಲಿ ಇಂಪಾರ್ಟೆಂಟ್ ಆಗಿ ಪೋಸ್ಟ್ ಆಫೀಸ್ ಮಾತ್ರ ನೋಡ್ಕೊಳ್ಳಿ. ಇಂಡಿವಿಜುವಲ್ ಅಕೌಂಟು ಮತ್ತು ಜಾಯಿಂಟ್ ಅಕೌಂಟ್ ಅದು ಯಾವಾಗಲೂ ಕೇಳ್ತಾ ಇರ್ತಾರೆ. ನೆಕ್ಸ್ಟ್ ಒನ್, ಪೋಸ್ಟ್ ಆಫೀಸ್ ಕ್ಯುಮುಲೇಟಿವ್ ಟೈಮ್ ಡೆಪಾಸಿಟ್ ಅಕೌಂಟ್. ನೆಕ್ಸ್ಟ್, ಪಬ್ಲಿಕ್ ಅಕೌಂಟ್ ಇನ್ ಪೋಸ್ಟ್ ಆಫೀಸ್ ಅಪ್ ಟು ₹5,000. ನೆಕ್ಸ್ಟ್, ಫಿಕ್ಸ್ಡ್ ಡೆಪಾಸಿಟ್ ಸ್ಕೀಮ್ ಗೌರ್ನ್ಡ್ ಬೈ ದಿ ಪೋಸ್ಟ್ ಆಫೀಸ್ ಫಿಕ್ಸ್ಡ್ ಡೆಪಾಸಿಟ್ ರೂಲ್ಸ್ 1968. Next, deposit made by the retired government employees out of his retirement benefit for the lock-in period of 3 years. ರಿಟೈರ್ಮೆಂಟ್ ಆದಮೇಲೆ ರಿಟೈರ್ಡ್ ಆಗಿರುವಂಥವರು ಲಾಕ್-ಇನ್ ಪೀರಿಯಡ್ 3 years ವರೆಗೂ ಹಾಕಿದ್ರೆ. ನೆಕ್ಸ್ಟ್, ಸ್ಪೆಷಲ್ ಬೇರರ್ ಬಾಂಡ್ಸ್ 1991. ನೆಕ್ಸ್ಟ್, ಸ್ಪೆಷಲ್ ಡೆಪಾಸಿಟ್ ಸ್ಕೀಮ್ 1981. Capital investment bonds, relief bonds. NRI bonds. NRI bonds issued by RBI. Non-resident rupee deposit scheme. Interest on tax-free government securities. Interest on gold monetization scheme. No TDS is made for the following. ಅಂದರೆ ಈ ಕೆಳಗಿನ ಸೆಕ್ಯೂರಿಟೀಸ್ ಮೇಲೆ ಟ್ಯಾಕ್ಸ್ ಡಿಡಕ್ಟೆಡ್ ಎಟ್ ಸೋರ್ಸ್ ಆಗಿರಲ್ಲ ಅಂತ ಸೆಕ್ಯೂರಿಟೀಸ್ ಯಾವ್ದು? ಇಂಟ್ರೆಸ್ಟ್ ಆನ್ ಲೆಸ್ ಟ್ಯಾಕ್ಸ್ ಗವರ್ನಮೆಂಟ್ ಸೆಕ್ಯೂರಿಟೀಸ್, ಅದನ್ನ ಅವಾಗಲೇ ಹೇಳಿದೆ, TDS ಆಗಿರಲ್ಲ. ನೆಕ್ಸ್ಟ್, 4.25% ಆಫ್ ನ್ಯಾಷನಲ್ ಡಿಫೆನ್ಸ್ ಬಾಂಡ್ಸ್. Next, National Development Bonds. 8th issue National Saving Certificates. Next, debentures issued by cooperative societies. Next, 6.5% gold bonds 1977 or 7% gold bond 1980. Next one, interest paid to an individual in account payee check for an amount not exceeding ₹5,000 by listed companies in which public are substantially interested. Next, interest on foreign government securities is not grossed up as
No tax is deducted at source in India on such income. Next, post office monthly income account. Next, post office time deposit. Next, post office recurring deposit. Next, Indra Vikas Patra and Kisan Vikas Patra. ಸೊ ಇದು ಯಾವುದ್ರ ಮೇಲೂ TDS ಆಗಿರಲ್ಲ, ಅಂದರೆ ಗ್ರಾಸ್ ಅಪ್ ಮಾಡುವಂಥ ಅಗತ್ಯ ಇರಲ್ಲ. ನಿಮಗೆ ಮೊರಾರ್ಲೆಸ್ ಪ್ರಾಬ್ಲಮ್ ಮಾಡಬೇಕಂದ್ರೆ ಗೊತ್ತಾಗುತ್ತೆ ಯಾವುದನ್ನು ಗ್ರಾಸ್ ಅಪ್ ಮಾಡ್ತೀವಿ, ಯಾವ ಥರ ಮಾಡ್ತೀವಿ. ಸೊ ಗ್ರಾಸ್ ಅಪ್ ಮಾಡಬೇಕಂದ್ರೆ, ಯಾಕಂದರೆ ಗ್ರಾಸ್ ಅಪ್ ಮಾಡಲಿಲ್ಲ ಅಂದರೆ ಡಬಲ್ ಟ್ಯಾಕ್ಸೇಷನ್ ಆಗುತ್ತೆ ಅಲ್ಲ, ಎಲ್ಲ ಅದು ಪ್ರಾಬ್ಲಮ್ ಮಾಡಬೇಕಂದ್ರೆ ಗೊತ್ತಾಗುತ್ತೆ. ಇಲ್ಲಿ ನೋ TDS ಇದನ್ನೆಲ್ಲ ನೀವು ಸಪ್ರೇಟಾಗಿ ಇಷ್ಟನ್ನೆಲ್ಲ ನೆನ್ಪಿಟ್ಕೊಳ್ಳೋದಕ್ಕೆ ಕಷ್ಟ ಆಗುತ್ತೆ. ಸೊ ಪ್ರಾಬ್ಲಮ್ ಮಾಡಬೇಕಂದ್ರೆ ಯು ವಿಲ್ ಅಂಡರ್ಸ್ಟ್ಯಾಂಡ್. ಓಕೆ, ಥ್ಯಾಂಕ್ ಯು.